ಇವತ್ತು ಬಕ್ಕರ್ ಮೂವಿಗೆ ಬಂದಿದ್ದೇವೆ. ಇಂತಕ್ಕೆ ಹಂದಿ ಮಾಂಸ ಸಾರು ಮಾಡ್ಲಿಕ್ಕೆ ಇವತ್ತು. ಹಂದಿ ಮಾಂಸ ಸಾರು ಅಲ್ಲ, ಸಾರು ಹೇಳೋದು ಅದಕ್ಕೆ. ಸಾರು ಇಲ್ಲ, ಹಂದಿ ಮಾಂಸ ಸಾರು ಅಂತ ಹೇಳಿ. ಮತ್ತೆ ಎಂತದ್ದು ಸುಕ್ಕವ? ಹಂದಿ ಸುಕ್ಕ, ಚಿಲ್ಲಿ, ಹಂದಿ ಚಿಲ್ಲಿ. ಓಕೆ, ಹಂದಿ ಚಿಲ್ಲಿ. ಎಲ್ಲಿ ಹಂದಿ ಮಾಂಸ, ದುಬೈಯಲ್ಲಿ ಎಲ್ಲಿ ಹಂದಿ ಮಾಂಸ ಸಿಗ್ತದೆ ಅಂತ ತೋರಿಸ್ತೇವೆ ನೋಡಿ. ತುಂಬ ಚೆನ್ನಾಗಿ ಸಿಗ್ತದೆ ಈ ಶಾಪಲ್ಲಿ. ಲಾರ್ಜೆಸ್ಟ್ ಸೇಲ್ ಇಲ್ಲಿ ಇದೆ. ತುಂಬ ಒಳ್ಳೇದಿದೆ ಇಲ್ಲಿ. ಪ್ರತಿ ಸಲ ನಾವು ಇಲ್ಲಿಂದಲೇ ಕೊಂಡೋಗ್ತೇವೆ. ಪಾರ್ಕಿಂಗ್ ಸಿಗ್ಬೇಕಲ್ಲ ನಮಗೆ. ಪಾರ್ಕಿಂಗ್ ಇದೆಯಾ ಅಲ್ಲಿ? ಆರ್ಟ್ ಸೈಡಲ್ಲಿ ಇಲ್ಲ. ಮೇಲೆ ಹೋಗುವ ನೋಡು ಅಮ್ಮ, ಹೋಗಿ ಪಾರ್ಕಿಂಗ್ ಹುಡುಕಿ ಎಲ್ಲೋ ಬಂದೆವು, ಒಂದು ಸಹ ಪಾರ್ಕಿಂಗ್ ಇಲ್ಲ. ಪಾರ್ಕಿಂಗೇ ಸಿಗುದಿಲ್ಲ ಇಲ್ಲಿ. ಪಾರ್ಕಿಂಗ್ ಸಿಗ್ಲಿಕ್ಕೆ ತುಂಬ ಕಷ್ಟ ಆ್ಯಕ್ಚುಲಿ ಇಲ್ಲಿ. ನೋಡಿ, ಅವನಿಗೆ ಒಬ್ಬನಿಗೆ ಪಾರ್ಕಿಂಗ್ ಸಿಕ್ತು ಅಲ್ಲಿ. ಪಾರ್ಕಿಂಗ್ ಸಿಗಲಿಲ್ಲ, ಪೇಡ್ ಪಾರ್ಕಿಂಗ್ ಅಲ್ಲಿ ಹಾಕಿ ಬಂದ್ವಿ. ನೋಡಿ, ಇದುವೇ ಬಕ್ಕರ್ ಮೂವಿ ಶಾಪ್. ಇಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ತುಂಬ ಚೆನ್ನಾಗಿ ಸಿಗ್ತದೆ. ಸೊ ಮ್ಯಾಂಗೋ ನೋಡಿ, ಮ್ಯಾಂಗೋ ತರಲಿಕ್ಕಿದ್ರೆ ಇಲ್ಲೇ ಬರಬೇಕು. ಇಲ್ಲಿ ಎಷ್ಟು ಮಾವಿನ ಹಣ್ಣು ಇಟ್ಟಿದ್ದಾರೆ ಅಂತ. ಯಾವ್ದು ನೋಡು, ಮಾವಿನ ಹಣ್ಣು ಯಾವುದೆಲ್ಲ ಇಟ್ಟಿರೋದು. ಇದು ಪಪ್ಪಕಾಯ, ಪಪ್ಪಕಾಯಿ ಬೇಕಾ? ಒಂದು ಪಪ್ಪಂಕಾಯಿ ಬೇಡ, ಮಾವಿನ ಹಣ್ಣು ನೋಡಿ. ಯಾಕೆ ಒಂದು ಕೊಂಡು ಹೋಗುವ? ಇದು ದೊಡ್ಡ ಉಂಟು. ಅದು ಮತ್ತೆ ಅದು ಬೇಡ ಹಾಗಾದ್ರೆ. ಇದು ಓಪನ್ ಮಾಡ್ಬೋದಾ? ಕೇಳಲಿಕ್ಕೆ ಏನಿಲ್ಲಲ್ಲ. ಇದು ತಗೊಳ್ಳೋ, ಇದು ಚೆನ್ನಾಗಿದೆಯಾ? ಇದು ಯಾರು ಓಪನ್ ಮಾಡಿ ಇಟ್ಟಿದ್ದಾರಲ್ಲ. ಹೌದು ನೋಡಿ, ಜಾಸ್ತಿ ಹಣ್ಣಾಗಿದೆ. ಕೆಲವು ಜಾಸ್ತಿ ಹಣ್ಣಾಗಿದೆನಾ? ಇನ್ನೊಂದು ಬಾಕ್ಸ್ ಓಪನ್ ಮಾಡಂತೆ. ಓಪನ್ ಮಾಡ್ಲಿಕ್ಕೆ ಏನು? ಒಳ್ಳೊಳ್ಳೆ ಮ್ಯಾಂಗೋ ಸಿಗ್ತದೆ ಬಕ್ಕರ್ ಮೂವಿಯಲ್ಲಿ ಅಂತ. ತೋರಿಸು ಎಷ್ಟು ದೊಡ್ಡದಿದೆ. ವಾವ್, ಯಾವ ಮ್ಯಾಂಗೋ ಇದು? ಇದು ಸ್ವೀಟ್ ಇದೆ, ಅದು ತುಂಬ. ಇದು ಅಲ್ಫೋನ್ಸಾ. ಇದು ಯಾವುದು? ಇದೂ ಸ್ವೀಟ್ ಇದೆ. ಇದು ಊರಿದು ತೆಕ್ತಾರೆ. ಊರಿದ ಇದು ಗೊತ್ತಿಲ್ಲ, ತೆಕ್ತಾರೆ. ಕುಕ್ಕುಂಬರ್ ಅಲ್ಲಿ ನೋಡಿ ಆಗ್ತಾ ಇದ್ದಾನೆ, ನೋಡಿ ತಂದಿದ್ದಾನೆ. ಇದು ಸಹ ನೋಡಿ, ಇದು ಬೇರೆ ಟೈಪ್ ಇದೆ. ನೋಡಿ, ಫ್ರೂಟ್ಸ್ ಎಲ್ಲ ಇಲ್ಲಿ ಒಳ್ಳೆ ಸಿಗ್ತದೆ ಬಕ್ಕರ್ಗೆ ಬಂದರೆ. ನಾವು ಇಲ್ಲಿ ಪ್ರಮೋಷನ್ ಐಟಮ್ಸ್ ಅಲ್ಲಿ ಸಿಗ್ತದೆ ನೋಡಿ. ಪ್ರಮೋಷನ್ ಐಟಮ್ ಸಿಗ್ತದೆ ನೋಡಿ. ನೋಡಿ, ಇದೆಲ್ಲ ಪ್ರಮೋಷನ್ ಐಟಮ್ಸ್. ವೀಕ್ಲಿ ಪ್ರಮೋಷನ್ ಎಲ್ಲ ಹಾಕ್ತಾರೆ. ಹಂದಿ ಮಾಂಸ ಸಿಗ್ತದೆ. ಪೋರ್ಕ್ ಫಾರ್ ನಾನ್ ಮುಸ್ಲಿಮ್ ಅಂತ ಬರೆದಿದ್ದಾರೆ ಇಲ್ಲಿ. ನೋಡಿ, ಇಲ್ಲಿ ಹಂದಿ ಮಾಂಸ ಸಿಗ್ತದೆ. ಹೀಗಲೇ ರಿಬ್. ಇದು ಲೆಗ್ ಪೀಸಾ? ನೋಡಿ, ಇಲ್ಲಿ ಕೂಡ ಹಂದಿ ಮಾಂಸದ್ದು ಕಟ್ ಮಾಡಿ ಇಟ್ಟಿದ್ದಾರೆ ಪೀಸಸ್. ನೋಡಿ, ಇಲ್ಲಿ ಎಷ್ಟು ಕೆಜಿ? 3 ಕಿಲೋ ಲೆಗ್ ತಗೊಳ್ವಾ? ಲೆಗ್ಗಾ? ಮತ್ತೊಂದು 1 ಕೆಜಿ ಲಿಪ್ಸ್. 1 ಕೆಜಿಯಾ? ಒಳ್ಳೆದಕ್ಕೆ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಇದೆಂತ ಬೆಳ್ಳಿಯಾ? ಬೆಳ್ಳಿ ಹಾಕಿ. ಇನ್ನು ಬರೀ ಮಾಂಸ. ನೋಡಿ, ಹೀಗೆ ಸಿಗ್ತದೆ ಇಲ್ಲಿ. ಸಾಲ್ಟೆಡ್ ಅಂತೆ. ನಾವೆಲ್ಲ ತಿನ್ನೋದಿಲ್ಲ ಇದು ಆ್ಯಕ್ಚುಲಿ. ಇದಷ್ಟು ನೋಡ್ತಾ ಇದ್ದೇನೆ. ಇಲ್ಲಿ ಸಾಸೇಜ್ ಕೂಡ ಇದೆ. ಪೋರ್ಕ್ ಐಟಮ್ಸ್ ಎಲ್ಲ ಸಿಗ್ತದೆ ನೋಡಿ ಇಲ್ಲಿ. ಇದೆಂತ ಸ್ಟ್ರಿಪ್ಸ್ ಅಂತ. ಇದು ಕೂಡ ಕ್ಯೂಬ್ ಮಾಡಿ ಕಟ್ ಮಾಡಿ ಕೊಡ್ತಾರೆ ಈ ರೀತಿ ನೋಡಿ. ಕ್ಯೂಬ್ ಮಾಡಿ ಈ ಮಿಷಿನಲ್ಲಿ. ಇಲ್ಲಿ ನೋಡಿ, ಕಾಲು ಸೂಪ್ ಮಾಡಲಿಕ್ಕೆ. ಕಾಲು ಸೂಪ್ ಮಾಡಲಿಕ್ಕೆ. ಮತ್ತು ಇದೆಲ್ಲ ಲಿವರ್. ಇದೆಲ್ಲ ಜಾಸ್ತಿ ಫಿಲಿಪೀನ್ಗಳು ಕೊಂಡು ಹೋಗ್ತಾರೆ. ಫಿಲಿಪೀನ್ಸ್ನವರು ಕೊಂಡು ಹೋಗ್ತಾರೆ. ಇದು ನಾನು ಟ್ರೈ ಮಾಡಿದ್ದೇನೆ. ಬೋಟಿ.
ಅವರು ಫಿಲಿಪೀನಿಗಳು ಮಾಡಿ ಕೊಡ್ತಾರೆ ಸೋಯಾ ಸಾಸ್ ಆಗಿ ಒಳ್ಳೆದಾಗ್ತದೆ. ಮತ್ತು ಇದು ನೋಡಿ ಮುಸುಂಟು ನೋಡಿ, ಇದು ಬ್ಲೆಡ್ ಫ್ರೀಸ್ ಮಾಡಿದಂಥ ಬ್ಲೆಡ್, ಇದು ಹಂದಿದು ಈ ರೀತಿ ಸಿಗ್ತದೆ ಬ್ಲೆಡ್. ಮತ್ತು ಇಲ್ಲಿ ನೋಡಿ ಇದರ ಹೆಡ್ ಕೂಡ ತಲೆ ಹೆಡ್ ಹಾಗೇನು ಉಂಟು ಮುಸುಂಟೆಲ್ಲ. ಇದೆಲ್ಲ ಫಿಲಿಪೀನ್ಸ್ನವ್ರು ಕೊಂಡೋಗಿ ತಿಂತಾರೆ. ಜಾಸ್ತಿ ಶಾಪಿಂಗ್ ಮಾಡಿ ಅವರಿಗೆ ಜೋರು ಹಸಿವಾಗಿದೆ. ಎಂತ ಇದು ನೀರುಳ್ಳಿ ಬಜ್ಜಿಯಾ ಪಕೋಡ ಅಂತೆ ನೋಡಿ. ನಾನೊಂದು ಕಾಫಿ ತಗೊಂಡೆ ಚಿಕ್ಕ ಗ್ಲಾಸಲ್ಲಿ. ಶಾಪಿಂಗ್ ಮಾಡಿ ಬಂದ್ವಿ ನೋಡಿ. ಇದೆ ನಮ್ಮ ಟ್ರಾಲಿ ವೆಜಿಟೇಬಲ್ ಜಾಸ್ತಿ ನೋಡಿ. ಎಲ್ಲಿ ಪಾರ್ಕಿಂಗ್ ಎಷ್ಟು ದೂರ ನೋಡಿ ಈ ಏರಿಯಾದಲ್ಲಿ. ಬಕ್ಕರ್ ಮೂವಿಗೆ ಬಂದರೆ ನಾವು ಜಾಸ್ತಿ ಇಲ್ಲಿ ವೆಜಿಟೇಬಲ್ಸ್ ಅನ್ನು ತಗೊಳ್ತೇವೆ, ಮತ್ತೆ ಫ್ರೂಟ್ಸ್ ಫ್ರೆಶ್ ಸಿಗ್ತದೆ ಇಲ್ಲಿ. ಅಷ್ಟು ದೂರ ಪಾರ್ಕಿಂಗ್ ಹಾಕಿದ್ದೇವೆ ಇದರಲ್ಲಿ. ಪೇಯ್ಡ್, ಅದು ಕೂಡ ಹಣ ಕೊಟ್ಟು ಪೇಯ್ಡ್ ಪಾರ್ಕಿಂಗ್ ಹಾಕಿದ್ದೇವೆ. 1 ಅವರಿಗೆ 10 ದಿರಂ. ವ್ಯೂ ಹೇಗೆ ಕಾಣ್ತದೆ ಅಂತ ಇಲ್ಲಿಯ ಲೊಕೇಶನ್. ಇದು ಮನ್ಕುಲ್ ಏರಿಯಾದಲ್ಲಿ ಫ್ರಂಟ್ ಸೈಡ್ ಬರ್ತದಾ ಬಕ್ಕರ್ ಮೂವಿದು? ಫ್ರಂಟ್ ಸೈಡ್ ಅಲ್ಲ, ಇದು ಬಕ್ಕರ್ದು ಫ್ರಂಟ್. ಹಳೆ ಬಕ್ಕರ್ ಇಲ್ಲಿ ನೋಡು. ಮೊದಲು ಇಲ್ಲಿ ಹಳೆ ಬಕ್ಕರ್ ಇತ್ತು ಇಲ್ಲಿ. ಈಗ ಸಫೀರ್ ಮಾರ್ಕೆಟ್ ಅಂತ ಆಗಿದೆ ಇಲ್ಲಿ. ಇಲ್ಲಿ ಟ್ರಾಫಿಕ್ ಇದೆಯಾ, ತುಂಬಾ ಜಾಮ್ ಆಗಿದೆ. ಓಕೆ, ಒಂದು ಜೋಕ್ ಹೇಳು ಏನಾದ್ರು. ಹೇಳ್ಬೇಕಾ? ಆಯ್ತು. ಎಂತ ಗೊತ್ತಾ, ಒಂದು ಊರಲ್ಲಿ ಒಂದು ಆಕ್ಷನ್ ನಡೀತಾ ಇರ್ತದೆ. ಆ ಆಕ್ಷನ್ ನಡೀತಾ ಇರುವಾಗ ಆಕ್ಷನ್ ಅವನು ಒಂದು ಹಲ್ಲಿ ಆಕ್ಷನ್ಗೆ ಹಾಕ್ತಾನೆ. ಹಲ್ಲಿ ಗೊತ್ತುಂಟಲ್ಲ, ಲಿಸರ್ಡ್ ಆಕ್ಷನ್ಗೆ ಹಾಕ್ತಾನೆ. ಆಗ ಅಲ್ಲೆಲ್ಲ ಜನರು ಸೇರ್ತಾರೆ. ಅಲ್ಲಿದ್ದು ಪ್ರೈಸ್ 1 ಲಕ್ಷದಿಂದ ಶುರು ಆಗ್ತದೆ. ಆಕ್ಷನ್ಗೆ? ಹೌದು. 50,000ದಿಂದ ಶುರು ಆಗ್ತದೆ. ಒಬ್ಬ ಹೇಳ್ತಾನೆ 50,000ಕ್ಕೆ ನನಗೆ ಈ ಹಲ್ಲಿ ಬೇಕು ಅಂತೇಳಿ. ಹಾಗೇನೆ ಮತ್ತೆ ಮತ್ತೊಬ್ಬ ಬರ್ತಾನೆ, ಅವನು ಹೇಳ್ತಾನೆ ನನಗೆ 1 ಲಕ್ಷಕ್ಕೆ ಬೇಕು. ಮತ್ತೊಬ್ಬ ಬರ್ತಾನೆ ಒಂದು 5 ಲಕ್ಷಕ್ಕೆ ಬೇಕು ಅಂತ ಹೇಳ್ತಾನೆ. ಮತ್ತೊಬ್ಬ ಬರ್ತಾನೆ, ಅವನು 10 ಲಕ್ಷಕ್ಕೆ ಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿ ಪೊಲೀಸ್ ರೈಡ್ ಆಗ್ತದೆ. ಪೊಲೀಸ್ ರೈಡ್ ಆಗಿ ಎಲ್ಲರನ್ನು ಹಿಡಿದುಕೊಂಡು ಹೋಗ್ತಾರೆ, ಕೋರ್ಟಿಗೆ ಹೋಗ್ತಾರೆ. ಕೋರ್ಟಲ್ಲಿ ಅಲ್ಲಿ ವಾದ ನಡೀಲಿಕ್ಕೆ ಅಂತ ಶುರು ಆಗ್ತದೆ. ಆಗ ಅಲ್ಲಿ ಕೂಡ ಅವರು ಅದೇ ರೀತಿ ಆಕ್ಷನ್ ಆಗ್ತಾರೆ ಕೋರ್ಟ್ ಒಳಗೆ. 50,000, 1 ಲಕ್ಷ, 5 ಲಕ್ಷ, 10 ಲಕ್ಷ ಆಗ್ತದೆ. ಆಗ ತೀರ್ಪು ಕೊಡುವ ಜಡ್ಜ್ನವರಿಗೆ ತುಂಬ ಒಂದು ಕ್ಯೂರಿಯಾಸಿಟಿ ಆಗ್ತದೆ. ಅಂದರೆ ಈ ಒಂದು ಲಿಸರ್ಡ್ ಹಲ್ಲಿ ಯಾಕೆ ಇಷ್ಟೊಂದು ಇದಕ್ಕೆ ಬೆಲೆ ಅಂತ ಹೇಳ್ತಾ ಇದ್ದಾರೆ ಇವರು, ಯಾಕೆ ಇಷ್ಟೊಂದು ಇದಕ್ಕೆ ಇಂಪಾರ್ಟೆಂಟ್ ಏನುಂಟು ಅಂತೇಳಿ ಕೇಳ್ತಾನೆ. ಆಗ ಆಕ್ಷನಿಗೆ ಇಟ್ಟವನು ಹೇಳ್ತಾನೆ, ಇವರ ಹೆಂಡತಿಯರೆಲ್ಲರೂ ಕೂಡ ಹೆದರೋದು ಈ ಲಿಸರ್ಡಿಗೆ ಮಾತ್ರ. ಆಗ ಜಡ್ಜ್ ಒಮ್ಮೆಲೆ ಎದ್ದು ನಿಂತು ಹೇಳ್ತಾನೆ 1 ಕೋಟಿ ಅಂತ. ಹಾಗೆ ಈ ಲಿಸರ್ಡ್ ಹಲ್ಲಿ ಉಂಟಲ್ಲ 1 ಕೋಟಿಗೆ ಸೇಲ್ ಆಗ್ತದೆ. ಗೊತ್ತಾಯ್ತಾ? ಹಾಗೆ ಹೆಂಡತಿರು ಹೆದರೋದು ಲಿಸರ್ಡ್ಗೆ ಮಾತ್ರ. ಹೌದು. ಅದು ಮತ್ತೆ ಕಾಕ್ರೋಚಿಗೂ ಹೆದರ್ತಾರಲ್ಲ ಒಮ್ಮೊಮ್ಮೆ. ನೋಡಿ, ಈಗ ತಂದು ನಾವು ನೀರಲ್ಲಿ ಹಾಕಿಟ್ಟಿದ್ದೇವೆ. ಇದು ದೊಡ್ಡ ಪೀಸ್ ಮಾಡಿದ್ದಾರೆ. ಇದನ್ನೀಗ ಮತ್ತೆ ತುಂಡು ಮಾಡಬೇಕು ನಾವು. ಇಲ್ಲಿ ಮಸಾಲಕ್ಕೆ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು. ಇದು ಬೆಳ್ಳುಳ್ಳಿ, ಶುಂಠಿ, ಕಾಯಿಮೆಣಸು, ಇನ್ನು ನೀರುಳ್ಳಿ ಕಟ್ ಮಾಡಬೇಕು. ಸೊ ಹಾಗೆಯೇ ಮತ್ತೆ ಬಫಾತ್ ಮಸಾಲ ಹಾಕಿ ಮಾಡೋದು ನಾವು. ನೋಡಿ, ಈಗ ಅವರು ಕಟ್ ಮಾಡ್ತಾ ಇದ್ದಾರೆ. ದೊಡ್ಡ ಕ್ಯೂಬ್ ಮಾಡಿದ್ದಾರೆ. ಅದನ್ನು ಈಗ ಚಿಕ್ಕ ಮಾಡ್ತಾ ಇದ್ದಾರೆ ಅವರು. ಹೀಗೆ ಕ್ಯೂಬ್ ಮಾಡಿ ಕೊಡ್ತಾರೆ ಈ ರೀತಿ ನಮಗೆ. ನೋಡಿ, ಹೀಗೆ ಚಿಕ್ಕ ಕ್ಯೂಬ್ ಆಗಿ ಕಟ್ ಮಾಡೋದು ನಾವು. ನೋಡಿ, ಹೀಗೆ ಚಿಕ್ಕ ಕ್ಯೂಬ್ ಆಗಿ ಕಟ್ ಮಾಡ್ತೇವೆ. ನೋಡಿ, ಇದು ಇನ್ನು ನೀರಲ್ಲಿ ಹಾಕಿಟ್ಟಿದ್ದೇವೆ, ಯಾಕಂದರೆ ಇದು ಕೋಲ್ಡ್ ಉಂಟು, ಐಸ್ ಉಂಟು, ಅದಕ್ಕೆ. ಇಲ್ಲಿ ನಮಗೆ ಇಂಡಿಯಾ ಥರ ಫ್ರೆಶ್ ಸಿಗೋದಿಲ್ಲ, ಫ್ರೋಝನ್ ಇದು ಸಿಗೋದು ನಮಗೆ. ಮಾಂಸ ಒಳ್ಳೆ ಸಿಗ್ತದೆ. ಹೌದು. ನೋಡಿ, ಇನ್ನು ಕಟ್ ಮಾಡಲಿಕ್ಕೆ ಇದು 3 kg ಅಷ್ಟು ಉಂಟಲ್ಲ, 3 kg. ಇದು ಇವರಿಗೆ ಮತ್ತು ಇವರ ಫ್ರೆಂಡ್ಸ್ನವರಿಗೆಲ್ಲ. ನಾನು ತಿನ್ನೋದಿಲ್ಲ, ನಾನು ಡಯಟ್ ಮಾಡ್ತಾ ಇದ್ದೇನೆ ಹಾಗೆ. ಸೊ ಅವರ ಫ್ರೆಂಡ್ಸ್ನವರಿಗೆಲ್ಲ ಕೊಂಡೋಗ್ಲಿಕ್ಕಿದ್ದು. ಫೈನಲಿ ಈಗ ಕಟ್ ಮಾಡಿ ಆಯಿತು. ಕಟ್ ಮಾಡಿದ ಮೇಲೆ ಹೀಗೆ ಕಾಣ್ತದೆ ನೋಡಿ, ಚಿಕ್ಕದಾಗಿ ಕಟ್ ಮಾಡಿದ್ದೇವೆ. ಇನ್ನು ಇದನ್ನು 2-3 ನೀರು ತೊಳಿಬೇಕು. ನೋಡಿ, ನೀರುಳ್ಳಿನ ಈ ರೀತಿ ಜಸ್ಟ್ 4 ತುಂಡು ಮಾಡಬೇಕು. ನೋಡಿ,
ನೋಡಿ, ಇದು ನಾವು ಊರಿಂದ ಬರುವಾಗ ತಂದದ್ದು. ಇದಕ್ಕೆಂತ ಹೇಳ್ತಾರೆ? ಗೊತ್ತಿಲ್ಲ, ಬಿರಿಯಾನಿ ಲೀವ್ಸ್ ಅಂತ ಹೇಳ್ತಾರೆ. ಬಿರಿಯಾನಿ ಲೀವ್ಸ್ ಅಲ್ಲ, ಇದು ಸ್ಪೆಷಲಿ ಹಂದಿ ಮಾಂಸಕ್ಕೆಲ್ಲ ಹಾಕ್ತಾರೆ. ಮತ್ತು ನೋಡಿ, ಗರಂ ಮಸಾಲ, ಹೀಗೆ ಎಲ್ಲ ಚಕ್ಕೆ ಲವಂಗ ಎಲ್ಲ ಹಾಕ್ತೇನೆ. ಮತ್ತು ನೀರುಳ್ಳಿ, ಹಾಗೆಯೇ ಇದೆಲ್ಲ ಮಿಕ್ಸ್ ಮಾಡಬೇಕು ಈಗ ಹಾಕಿ. ಇದಕ್ಕೆ ಚೆನ್ನಾಗೀಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು ಎಲ್ಲ. ಅದಕ್ಕೆ ಇನ್ನು ಇದಕ್ಕೆ ಬಫತ್ ಪೌಡರ್ ಹಾಕಬೇಕು. ಎಷ್ಟು ಚಮಚ? ಸೊ ನಾನು ಇದನ್ನು ಸವಿತಾ, ಇದು ನಾವು ಇಂಡಿಯಾದಿಂದ ತಂದದ್ದು. ಇದು ನಾನು ಆ್ಯಕ್ಚುಲಿ ಅಂದಾಜಿಗೆ ಹಾಕ್ತೇನೆ. ಫಸ್ಟ್ ಇದರ ಖಾರ ನೋಡಿ ಮತ್ತೆ ಬೇಕಿದ್ರೆ ಪುನಃ ಹಾಕ್ತೇನೆ ನಾನು. ಆ್ಯಕ್ಚುಲಿ ಇದರಲ್ಲಿ ಬರೆದಿದೆ 1 kg ಎಷ್ಟು ಹಾಕಬೇಕು ಅಂತೇಳಿ. ಬಾರ್ದು ಕುಲ್ದೇನ ಅಲ್ಪ. ಈಗ ಇನ್ನೆಷ್ಟು ಆದಮೇಲೆ ಎಂತ ಮಾಡಲಿಕ್ಕೆ? ಸ್ವಲ್ಪ ವಿನೆಗರ್ ಹಾಕ್ತೇನೆ ಇದಕ್ಕೀಗ. ಯಾವ ಬ್ರ್ಯಾಂಡ್ ಯೂಸ್ ಮಾಡೋದು ವಿನೆಗರ್? ವಿನೆಗರ್ ಯಾವುದು ಕೂಡ ಆಗ್ತದೆ. ನಾನು ಇದನ್ನು ಹಾಕ್ತಾ ಇದ್ದೇನೆ. ಇದು ಇಂಡಿಯಾದಲ್ಲಿ ಸಿಗ್ತದಾ? ಇಲ್ಲಲ್ಲ, ಇಂಡಿಯಾದಲ್ಲಿ ಗೊತ್ತಿಲ್ಲ, ಎಲ್ಲಿ ಸಿಗ್ತದೆ ಹೀಗೆ. ಸೊ ನಾನು ಕೈಯಲ್ಲಿ ಹೀಗೆ ಅಂದಾಜಲ್ಲಿ 3 ಸಲ ಹಾಕ್ತೇನೆ. ಅಂದರೆ 3 ಕಿಲೋ ಅಲ್ಲ. ಇದಕ್ಕೆ ವಿನೆಗರ್ ಹಾಕಿದಷ್ಟು ಒಳ್ಳೆಯದು ಆ್ಯಕ್ಚುಲಿ. ಇಲ್ಲಾಂದರೆ ನೀವು ಹುಳಿ ನೀರನ್ನು ಮಾಡಿ ಕೂಡ ಹಾಕ್ಬೋದು. ಇದು ಮ್ಯಾರಿನೇಷನ್ ಮಾಡಿ ಒಂದು 10 ನಿಮಿಷ ಬಿಡುವ ಹೀಗೇ. ಆಯಿತು. ಮತ್ತೆ ಗ್ಯಾಸಲ್ಲಿ ಇಟ್ಟರೆ ಆಯಿತು. ನೋಡಿ, ಬೇಯ್ತಾ ಇದೆ. ಇದು ಸಾಧಾರಣ 1 ಗಂಟೆಯ ಪ್ರೊಸೆಸ್ ಆ್ಯಕ್ಚುಲಿ. ತುಂಬ ಸ್ಲೋ ಬೆಂಕಿಯಲ್ಲಿ ಇದನ್ನು ಬೇಯಿಸಬೇಕು. ಮತ್ತು ಆವಾಗಾಗ ಕೈ ಆಡಿಸ್ತಾ ಇರಬೇಕು ಈ ರೀತಿ, ಇಲ್ಲಾಂದರೆ ಅಡಿತಾಗ್ತದೆ ಅದಕ್ಕೆ. ಸೊ ಇನ್ನೂ ಕೂಡ ಇದಕ್ಕೆ ಸ್ವಲ್ಪ ಮಸಾಲ ಬೇಕು. ಸೊ ಮತ್ತು ಬೇಯ್ದಾದ ನಂತರ ನಾನು ಸ್ವಲ್ಪ ಹಾಕ್ತೇನೆ ಪುನಃ. ಖಾರ ಸ್ವಲ್ಪ ಕಮ್ಮಿ ಉಂಟು ಈಗ. ನೋಡಿ, ಇದಕ್ಕೆ ಖಾರ ಸ್ವಲ್ಪ ನಾನು ಸಪ್ರೇಟಾಗಿ ಕಡ್ದಿದ್ದೇನೆ. ಇದನ್ನೀಗ ಹಾಕ್ಲಿಕ್ಕೆ ಉಂಟು. ಮತ್ತು ಇನ್ನೊಂದು 10 ನಿಮಿಷ ಬಿಟ್ಟು ಹಾಕುವ. ನೋಡಿ, ಈಗ ಫೈನಲ್ ಖಾರ ಹಾಕಿದ್ದೇವೆ. ನೋಡಿ, ಈ ರೀತಿ ಖಾರ ಕೆಂಪು ಕೆಂಪಾಗಿದೆ ನೋಡಿ. ಇನ್ನು ಸ್ವಲ್ಪ ಇದು ನೀರು ಸ್ವಲ್ಪ ಬೇಯಿಸಿ ಸ್ವಲ್ಪ ಅದಕ್ಕೆ ಬಂದ ಮೇಲೆ ಬಂದ್ ಮಾಡೋದು ಅಷ್ಟೇ. ಹಂದಿ ಮಾಂಸದಲ್ಲಿ ಊಟ ಮಾಡ್ತಾ ಇದ್ದಾನೆ. ನೀವು ಟೇಸ್ಟ್ ಮಾಡಿ ಹೇಳಿ ಈಗ ಹೇಗಾಗಿದೆ ಅಂತ. ಹೇಗಿದೆ? ಟೇಸ್ಟ್ ಇದೆಯಾ? ಇದರ ಕಾಂಬಿನೇಷನ್ಗೆ ಇವರು ಬ್ರೆಡ್ ತಗೊಂಡಿದ್ದಾರೆ. ಇದು ಇಡ್ಲಿ, ದೋಸೆ, ಬ್ರೆಡ್ ಎಲ್ಲ ಒಳ್ಳೆದಿರ್ತದೆ, ಟೇಸ್ಟ್ ಇರ್ತದೆ.